ಅನುಪಾತ ಎಂಬುದರ ನಿರೂಪಣೆಯನ್ನು ತಿಳ್ಕೊಳ್ಳೋಣ. ಎರಡು ಸಜಾತಿಯ ಪರಿಮಾಣಗಳನ್ನು ಹೊಂದಿಸುವುದಕ್ಕೆ ಅನುಪಾತ ಎನ್ನುತ್ತೇವೆ. ಉದಾಹರಣೆ A:B, 2:3, AD:DB, AE:EC, ತ್ರಿಭುಜ ADE:ತ್ರಿಭುಜ BDE, ತ್ರಿಭುಜ ADE:ತ್ರಿಭುಜ CDE. ಇವು ಅನುಪಾತಕ್ಕೆ ಉದಾಹರಣೆಗಳಾಗ್ತವೆ. ರೇಖಾಖಂಡ AD:DB ಸಜಾತಿ, ಸಂಖ್ಯೆಗಳು 2, 3 ಸಜಾತಿ, ತ್ರಿಭುಜ AD:BD:CDಗಳು ತ್ರಿಭುಜಗಳು. ಇವು ಸಜಾತಿಯ ಪರಿಮಾಣಗಳು. ಆದ್ದರಿಂದ ಅವುಗಳ ಸಜಾತಿ ಪರಿಮಾಣಗಳನ್ನು ಈ ಥರ ಓದ್ತೇವೆ, ಬರೀತೇವೆ. ಇವುಗಳನ್ನು ಓದುವ ರೀತಿ 2:3, 2:3, AD:DB ಇತ್ಯಾದಿ ಇತ್ಯಾದಿ. AE:EC, ತ್ರಿಭುಜ ADE ವಿಸ್ತೀರ್ಣ ತ್ರಿಭುಜ BDE, ತ್ರಿಭುಜ ADE ವಿಸ್ತೀರ್ಣ ತ್ರಿಭುಜ CDE ವಿಸ್ತೀರ್ಣ. ಬ್ರಾಕೆಟಲ್ಲಿ ಈ ಥರ ಬರೆಯೋದ್ರಿಂದ ಅದು ವಿಸ್ತೀರ್ಣವನ್ನು ಸೂಚಿಸ್ತದೆ. A:B ಯನ್ನು A/B ಎಂತಲೂ ಬರೆಯಬಹುದು. ಅನುಪಾತ ಬಿಂದರಾಶಿ. ಅನುಪಾತದಲ್ಲಿ A ಪೂರ್ವಪದ, ಬಿಂದರಾಶಿಯಲ್ಲಿ A ಅಂಶ. ಅನುಪಾತದಲ್ಲಿ B ಉತ್ತರ ಅಥವಾ ಪರಪದ, B ಬಿಂದರಾಶಿಯಲ್ಲಿ ಛೇದ. ಈ ಎರಡೂ ಒಂದೇ. A:B A/B ಆಗುತ್ತದೆ. ಅನುಪಾತ A:B ಯಲ್ಲಿ A ಯು ಪೂರ್ವಪದ, B ಯು ಉತ್ತರ ಅಥವಾ ಪರಪದ ಎನ್ನುತ್ತೇವೆ. A:B ಯನ್ನು A/B ಅಂತಲೂ ಭಿನ್ನರಾಶಿ ರೂಪದಲ್ಲಿ ಬರೆಯಬಹುದು. A ಅಂಶ, B ಛೇದ. 2:3 2/3. ಉದಾಹರಣೆ A. AD:DE AD/D. ತ್ರಿಭುಜ AD ವಿಸ್ತೀರ್ಣ ತ್ರಿಭುಜ BDE ವಿಸ್ತೀರ್ಣ ತ್ರಿಭುಜ AD ತ್ರಿಭುಜ BDE. ಈ ರೀತಿಯಾಗಿ ಅನುಪಾತಗಳನ್ನು ಭಿನ್ನರಾಶಿಯಾಗಿ, ಭಿನ್ನರಾಶಿಗಳನ್ನು ಅನುಪಾತವಾಗಿ ಪರಿವರ್ತಿಸಿಕೊಳ್ಳಬಹುದು. ಸಮಾನುಪಾತನ ವಿಚಾರಿಸೋಣ. ಸಮನಾಗಿರುವ ಎರಡು ಅನುಪಾತಗಳಿಗೆ ಸಮಾನುಪಾತ ಎನ್ನುತ್ತೇವೆ. ಉದಾಹರಣೆ 1:2 2:4. ಉದಾಹರಣೆಯದು A:B ಹೇಗೋ C:D ಹಾಗೆ. ಓದುವ ಕ್ರಮ ಈ 4 ಚಿತ್ರಗಳನ್ನಿಟ್ಟರೆ ಈಸ್ ಸ ಆಸ್ ಟು ಎಂದು ಓದಬೇಕು. ಅಥವಾ ಕನ್ನಡದಲ್ಲಿ ಓದೋದಾದರೆ A:B ಹೇಗೋ C:D ಹಾಗೆ. 1:2 ಹೇಗೋ 2:4. 1:2 ಈಸ್ ಸೊ ಆಸ್ ಟು 2:4. ತ್ರಿಭುಜ ADE ವಿಸ್ತೀರ್ಣ ಈಸ್ ಟು ತ್ರಿಭುಜ BDE ಈಸ್ ಸೊ ಆಸ್ ಟು AD:D. ಸಮಾನುಪಾತದಲ್ಲಿ ಅಂತ್ಯದಲ್ಲಿರುವ 1 ಮತ್ತು 4 ಅಂತಿಮ ಪದಗಳೆಂದು, 2 ಮತ್ತು 2 ಮಧ್ಯಮ ಪದಗಳೆಂದು, ಹಾಗೆ AD ಅಂತಿಮ ಪದಗಳು, B ಮತ್ತು C ಮಧ್ಯ ಪದಗಳು, ತ್ರಿಭುಜ ADE ಮತ್ತು DE ಅಂತ್ಯ ಪದಗಳು, ತ್ರಿಭುಜ BDE ಮತ್ತು AD ಮಧ್ಯಮ ಪದಗಳು. ಈ ರೀತಿ ಓದುವುದು ಮತ್ತು ಪದಗಳ ಅರ್ಥವನ್ನು ತಿಳಿದುಕೊಳ್ಳುವುದಾಗಿದೆ. ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಸಮಾನುಪಾತದಲ್ಲಿ ಒಂದು ಮುಖ್ಯವಾದ ಲಕ್ಷಣ ಇದೆ. ಅದನ್ನು ಸಮಾನುಪಾತೀಯ ನಿಯಮ ಎನ್ನುತ್ತೇವೆ. ಸಮಾನುಪಾತದಲ್ಲಿ ಅಂತಿಮ ಪದಗಳ ಗುಣಲಬ್ಧವು ಮಧ್ಯಮ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಉದಾಹರಣೆ A:B so as to C:D. ಇದನ್ನು A:B C:D ಅಂತಲೂ ಬರೆಯಬಹುದು. ಇಲ್ಲಿ A ಮತ್ತು Dಗಳು ಅಂತಿಮ ಪದಗಳು. ಅಂತಿಮ ಪದಗಳ ಗುಣಲಬ್ಧ A:D, ಮಧ್ಯಮ ಪದಗಳ ಗುಣಲಬ್ಧ B:C. ಇದು ಸಮಾನುಪಾತದ ನಿಯಮದ ಅನ್ವಯ ಆಯ್ತಿದೆ. ಹಾಗೆ A/B C/D ಎಂತಲೂ ಬರೆಯಬಹುದು. ಆಗ ಓರೆ ಗುಣಾಕಾರ ಮಾಡಿದರೆ ಸಮಾನುಪಾತೀಯ ನಿಯಮ ಅನ್ವಯವಾದಂತಾಗುತ್ತದೆ. A:D B:C. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಸಮಾನುಪಾತೀಯ ನಿಯಮದ ಅನ್ವಯವೇ ಆಗಿದೆ. ಅದೇ ರೀತಿ ಉದಾಹರಣೆ 2ರಲ್ಲಿ 2:3 ಈಸ್ ಈಕ್ವಲ್ ಟು ಅಥವಾ ಸೊ ಆಸ್ ಟು 4:3 4:6. 2 ಮತ್ತು 6 ಅಂತಿಮ ಪದಗಳು, 2 12
ಅಂತಿಮ ಪದಗಳ ಗುಣಲಬ್ಧ 3 4 12 ಮಧ್ಯಮ ಪದಗಳ ಗುಣಲಬ್ಧ ಸಮನಾಗಿದೆ. ಅದು ಸಮಾನುಪಾತದ ನಿಯಮದ ಅನ್ವಯವಾಗಿದೆ. ಹಾಗೆ ಭಿನ್ನರಾಶಿಯನ್ನು ಅನುಪಾತದ ರೂಪದಲ್ಲಿ ಬರೆಯಬಹುದು. ಆದ್ದರಿಂದ 2/3 = 4/6 ಎಂದು ಬರೆಯಬಹುದು. ಇಲ್ಲಿ ಭಿನ್ನರಾಶಿಗಳೆರಡು ಸಮನಾಗಿವೆ ಎಂದರೆ ನೀವು ಒರೆ ಗುಣಾಕಾರವನ್ನು ಮಾಡಬೇಕು. 2 ಮತ್ತು 6 2 12 ಕ್ರಾಸ್ ಮಲ್ಟಿಪ್ಲಿಕೇಶನ್ 2 × 6 2 × 6 = 3 × 4 2 12 = 4 3 12. ಇದು ಸಮಾನುಪಾತದ ನಿಯಮ.